ಸ್ಪೀಕರ್ ಇಡ್ಬೇಕಾ ಸರ್? ಎಲ್ಲರೂ ಜನ ಇದ್ದಾರೆ, ಒಂದು ಸ್ಪೀಕರ್ ಇಡ್ಬೋದಾ? ಸರ್ ನಮಸ್ಕಾರ, ರಾಜೀವ್ ಮಾತಾಡ್ತೀನಿ ಸರ್. ಇಲ್ಲಿ ಒಂದು ಮಗುದು ಸಂಶಯಾತ್ಮಕವಾಗಿ ಸಾವು ಆಯಿತು. ಈಗ ಇವರೆಲ್ಲರಿಗೂ ಇಲ್ಲ ಇದೆ ಸಾವಿನಲ್ಲಿ ಏನೋ ಇದಿದೆ ಅನ್ನೋದಕ್ಕೆ ಮರ್ಡರ್ ಕೇಸಲ್ಲೇ ಈಗ ಇನ್ವೆಸ್ಟಿಗೇಷನ್ಗೆ FIR ಮಾಡಿದ್ದಾರೆ ಸರ್. ಅದನ್ನು ಸ್ವಾಗತ ಮಾಡ್ತೀವಿ. ತನಿಖೆ ನಡೆದು ಏನು ಸತ್ಯ ಇದೆ ಅದು ಹೊರಗೆ ಬರಲಿ, ಸತ್ಯ ಪ್ರಾಮಾಣಿಕವಾಗಿ ತನಿಖೆ ಆಗಲಿ ಅನ್ನುವಂಥದ್ದು ಒಂದು. ಎರಡನೇದು, ಪೋಸ್ಟ್ ಮಾರ್ಟಮ್ಗೆ ಇವರು ಸಹಕಾರ ಮಾಡ್ತಾ ಇರಲಿಲ್ಲ. ನಾವು ಬಂದು ಎಲ್ಲರೂ ವಿನಂತಿ ಮಾಡ್ಕೊಂಡಿದ್ದೀವಿ ಸರ್. ಈಗ ಒಂದು ಅನಾಥ ಮಗು, ಈ ರೀತಿ ತಂದೆ ಇಲ್ಲದ ಮಗು ಶಾಲೆಯಲ್ಲಿ ಈ ರೀತಿ ಸಂಶಯಾತ್ಮಕವಾಗಿ ಸಾವಾಗಿದೆ. ಹಾಗಾಗಿ ಪರಿಹಾರ ಕೇವಲ 5 ಲಕ್ಷ. ಸುಮ್ಮನೆ ಇದು ಪರಿಹಾರ 20 ಲಕ್ಷ ನೀವು ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀರಿ. ಹಾಗಾಗಿ ಮಗುಗೆ, ಆ ಕುಟುಂಬಕ್ಕೆ ಒಂದು 20 ಲಕ್ಷ ಪರಿಹಾರ ನೀವು ಸರ್ಕಾರಕ್ಕೆ ಮಾತನಾಡಿ ಇದನ್ನ ಮಾಡಿ ಅಂತ ಹೇಳಿ ಇವ್ರದೆಲ್ಲ ವಿನಂತಿ ಸರ್. ಇಲ್ಲ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, ಮತ್ತೆ ರೋಡ್ ಮೇಲೆ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾ ಸರ್, ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಡಿ ಅಲ್ಲಿ. ಹಾ ಸರ್, ನಾನೀಗ ಸರ್ಕಾರಕ್ಕೆ ಮಾತಾಡ್ಕೊಳ್ತೀನಿ. ಒಂದು ಲೆಟರ್ ನನಗೆ ಕೊಡ್ಬೇಡಿ. ಎಸ್ ಸರ್, CM ರಿಲೀಫ್ ಫಂಡ್ ನಿಂದ ಎಸ್ ಸರ್, ನಡೀತಾ ಇದೆ. ಹಾ ಸರ್, ನೀವು ಅಲ್ಲಿದ್ದಾಗ ನಾನು ಅಲ್ಲಿ ಮಾತಾಡ್ತೀನಿ. ಎಸ್ ಸರ್, ಫಾಲೋ ಇಟ್ ಅಪ್ ಮಾಡ್ಸೋಣ ಪಾಪ. ಎಸ್ ಸರ್, ಎಸ್ ಸರ್, ಹಂಗ ದುರದೃಷ್ಟಶಾಸ್ತ್ರ ಹಂಗಾಗಿದೆ. ಎಸ್ ಸರ್, ಬಟ್ ನನಗೇನೋ ಚುರುಕಾಗಿ ಮಾಡ್ಸೋಣ. ಎಸ್ ಸರ್, ಪರಿಹಾರಕ್ಕೂ ಸರ್ಕಾರಕ್ಕೆ ನಾನು ಪ್ರೆಷರ್ ಹಾಕ್ತೀನಿ. ನಮ್ಮಿಂದ ಹೋಗಿ. ಎಸ್ ಸರ್, ಧನ್ಯವಾದ ಸರ್, ಧನ್ಯವಾದ. ಎಲ್ಲರಿಗೂ ತಾವು ದಯಮಾಡಿ ಹೇಳ್ರಿ, ಏನಿದೆ ಜಿಲ್ಲಾಡಳಿತ ಮೇಲೆ ಅವ್ರು ಭರವಸೆ ಇಟ್ಕೋಬೇಕು. ಎಸ್ ಸರ್, ಮಾಡ್ತೀವಿ. ಈಗ ನೀವು ಹೇಳಿದ ನಂತರ ನಾವೆಲ್ಲರೂ ಒಂದೇ ಅಲ್ವಾ ಮಾಡ್ತೀವಿ. ಎಸ್ ಸರ್, ನಿಮ್ಮ ಮೇಲೆ ವಿಶ್ವಾಸ ಇದೆ ಸರ್. ಹಾಗಾಗಿ ನಾನು ಕನ್ವಿನ್ಸ್ ಮಾಡ್ತೀನಿ ಸರ್. ತಮ್ಮಿಂದ ಸಹಕಾರ ಆಗಲಿ ಸರ್ ಇದಕ್ಕೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ನಮಸ್ತೆ ಸರ್, ನಮಸ್ತೆ. JD ಸಾಹೇಬ್ರು ಮಾತಾಡ್ಬೇಡ್ರಿ, ಯಾರು JD ಸಾಹೇಬ್ರು ಇದ್ದಾರೆ, ತಾವು ಇದ್ದೀರಿ ಸರ್. ಪೋಸ್ಟ್ ಮಾರ್ಟಮ್ಗೆ ಈಗ ಸಹಕಾರ ಮಾಡ್ತೀವಿ. ಈ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಮ್ದು ಎಲ್ಲರದ್ದು ಆಗ್ರಹ ಇದೆ. ಎಲ್ಲರದ್ದು ಆಗ್ರಹ ಇದೆ. ಅದಕ್ಕೆ ನೀವು ತಕ್ಷಣಕ್ಕೆ ಈಗ DC ಅವರಿಗೆ ಮಾತಾಡಿ. DC ಅವರ ಗಮನಕ್ಕೆ ತನ್ನಿ. ಮೇಲೆ ಸೆಕ್ರೆಟರಿ ಅವರಿಗೆ DC ಅವರು ಮಾತಾಡ್ಲಿ. ಅಷ್ಟರೊಳಗೆ ಈ ಸಹಕಾರ ಕೊಡ್ತೀವಿ. ಮತ್ತೆ ಇನ್ನೊಂದು ದಾರಿ ಹಿಡಿಬಾರ್ದು ಅನ್ನೋದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. 20 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ನಾನು ನಿಮ್ಮ ಕೇಳ್ತಾ ಇಲ್ಲಮ್ಮ. ಇಲ್ಲಿ ಎಲ್ಲರೂ ಧ್ವನಿಯಾಗಿ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಇದು ಮಾಡ್ತಾ ಇದ್ದೀವಿ. ಮಾಡ್ತಾರೆ ಬಿಡಿ CPI ಸಾಹೇಬ್ರು. ಸರ್ 2 ತಿಂಗಳ ತನಿಖೆ ಅಂತಾರೆ. ಏನು 90 ದಿನ ಹೇಳ್ಬೇಕಾ? 2 ತಿಂಗಳಲ್ಲಿ ಮುಗಿಸ್ತೀರಿ ಸರ್? ಯಾರು CPI 2 ತಿಂಗಳು ಮಾಡ್ತೀರಾ? ಬಟ್ ಈಗ DC ಅವ್ರಿಗೆ ಮಾತಾಡಿಸ್ತೀರಾ ಅಥವಾ ನಾನೇ ಮಾತಾಡ್ಬೇಕಾ?